ಹಾಯ್ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊಡ್ತೀನಿ ಅಂದರೆ, ವಿಡಿಯೋಗೆ ವಾಟರ್ ಮಾರ್ಕ್ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ಯಾವ ಥರ ವಿಡಿಯೋಗೆ ವಾಟರ್ ಮಾರ್ಕ್ ಆ್ಯಡ್ ಮಾಡೋದು ಅಂತ. ಅದನ್ನು ಇವತ್ತು ಹೇಳ್ಕೊಡ್ತೀನಿ ನೋಡಿ. ಹೇಗಪ್ಪ ಅಂದರೆ, ಫಸ್ಟು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇಟ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ youtube.studio.com ಅಂತ ಇದೆಯಲ್ಲ, ಈ ಥರ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಾದಮೇಲೆ ಇಲ್ಲೇ ಫಸ್ಟ್ ಒನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಈ ಥರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ ಲಾಸ್ಟಿಂದ ಸೆಕೆಂಡ್ ಒನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮ್ಮದು ಪ್ರೊಫೈಲು, ಹೋಮ್ ಟ್ಯಾಬ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟಲ್ಲಿ ಬನ್ನಿ. ಲಾಸ್ಟಿಗೆ ಬಂದಾಗ ಇಲ್ಲಿ ನೋಡಿ, ವಿಡಿಯೋ ವಾಟರ್ ಮಾರ್ಕ್ ಅಂತ ಇದೆ. ವಾಟರ್ ಮಾರ್ಕ್ನ ನೀವು ಫಸ್ಟೇ ಅದನ್ನು ರೆಡಿ ಮಾಡ್ಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೇವ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಈ ಥರ ಅಪ್ಲೋಡ್ ಅಂತ ಕೊಟ್ಟರೆ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಈ ಥರ ಬರುತ್ತೆ. ಬಂದಾದಮೇಲೆ ಇಲ್ಲೇ ಡನ್ ಅಂತ ಇದೆ ನೋಡಿ. ಈ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ. ಸೇವ್ ಆದಮೇಲೆ ಮತ್ತೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೆಳಗಡೆ ಮೂರು ಆಪ್ಷನ್ ಇದೆ ನೋಡಿ. ಎಂಡ್ ಆಫ್ ವಿಡಿಯೋ, ಕಸ್ಟಮ್ ಸ್ಟಾರ್ಟ್ ಟೈಮ್, ಆಮೇಲೆ ಇಲ್ಲಿ ಎಂಟೈರ್ ವಿಡಿಯೋ ಅಂತ ಇದೆ ನೋಡಿ. ಇಲ್ಲಿ ಎಂಟೈರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನೀವು ಮತ್ತೆ ಇದನ್ನು ಆ್ಯಡ್ ಮಾಡೋ ಅವಶ್ಯಕತೆಯೇ ಇರೋಲ್ಲ. ಈ ಎಂಟೈರ್ ವಿಡಿಯೋ ಅಂತ ಕೊಟ್ಟಾದಮೇಲೆ ನೀವು ಮಾಮೂಲಿ ವಿಡಿಯೋ ಹಾಕ್ತಾ ಹೋದರೆ ಅದು ಆಟೋಮೆಟಿಕ್ ಆ್ಯಡ್ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಇಲ್ಲಿ ಪಬ್ಲಿಷ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಪಬ್ಲಿಷ್ ಮೇಲೆ ನೀವು ಪ್ರೆಸ್ ಮಾಡಿದರೆ ಅದು ಆಟೋಮೆಟಿಕ್ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಇಷ್ಟೇ. ನೀವು ಇನ್ನು ಮಾಮೂಲಿ ನಿಮ್ಮದು ವಿಡಿಯೋ ಹಾಕ್ದಾಗೆಲ್ಲ ಅದು ಆಟೋಮೆಟಿಕ್ ನಿಮ್ಮ ವಿಡಿಯೋ ಮೇಲೆ ವಾಟರ್ ಮಾರ್ಕ್ ಬರ್ತಾ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, ಏನು ಜಾಸ್ತಿ ಏನು ಕಷ್ಟ ಇಲ್ಲ ವಾಟರ್ ಮಾರ್ಕ್ ಆ್ಯಡ್ ಮಾಡೋದು. ಎಷ್ಟೋ ಜನರಿಗೆ ಗೊತ್ತಿರೋಲ್ಲ. ಈ ವಿಡಿಯೋ ನೋಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.